ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 15ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಮೇಲಿನ ನಿರೀಕ್ಷೆಗಳೇನು ಅನ್ನುವಂಥದ್ದನ್ನು ಕೂಡ ಹೇಳ್ತೀವಿ. ಅದಕ್ಕೂ ಮೊದಲು ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವೆ ಅಧಿವೇಶನದಲ್ಲಿ ಗೂಂಡಾಗಿರಿ ಗದ್ದಲ ನಡೆದಿದೆ. ಅದರ ಬಗೆಗಿನ ವರದಿ ನಿಮಗೆ ತೋರಿಸ್ತೀನಿ. ಬುದ್ಧಿವಂತರ ಕಲಾಪದಲ್ಲಿ ಗೂಂಡಾಗಿರಿ ಗದ್ದಲ, ಪರಿಷತ್ನಲ್ಲಿ ಸಿಎಂ ಪದ ಬಳಕೆಗೆ ಕೋಲಾಹಲ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಬಾಕಿ ಕೊಡ್ತಿಲ್ಲ, ಅನುದಾನ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ವಾಗ್ದಾಳಿ ಮಾಡ್ತಾನೇ ಇದೆ. ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಲೇ ಇದೆ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ವಿಧಾನ ಪರಿಷತ್ ಕಲಾಪದಲ್ಲಿ ಚರ್ಚೆ ಶುರು ಮಾಡಿದ್ರು. ಯಾವ್ಯಾವ ರಾಜ್ಯಗಳಿಗೆ ಬಿಡುಗಡೆ ಆಗಿರೋ ಅನುದಾನ ಎಷ್ಟು ಅಂತ ಪಟ್ಟಿ ಇಟ್ಕೊಂಡು ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ದೆಹಲಿ ಹೋರಾಟದ ಬಳಿಕ ಇದೀಗ ಬೆಂಗಳೂರಿನಲ್ಲಿ ವಿಪಕ್ಷ ಸದಸ್ಯರ ವಿರುದ್ಧ ಸಿಎಂ ಫುಲ್ ಗರಂ ಆದ್ರು. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಅಪ್ಪರ್ ಭದ್ರಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಬಜೆಟ್ ಇವತ್ತಿನವರಿಗೆ 5,300 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿನೂ ಬಂದಿಲ್ಲ. ನಾವು ಕೇಳ್ತಿದ್ವಿ. ನಾನು ಹೋಗಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಭೇಟಿ ಮಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಸಚಿವರನ್ನು ಕೂಡ ನಾನು DK ಶಿವಕುಮಾರ್ ಅವರು ಇಬ್ಬರು ಭೇಟಿ ಮಾಡಿದ್ದು. 5,300 ಕೋಟಿ ರೂಪಾಯಿ ಕೊಡ್ಲಿಲ್ಲ. ಆಗಲ್ಲ ನಿಮ್ಗೆ. ಕರ್ನಾಟಕದ ಕನ್ನಡಿಗರಿಗೆ 7 ಕೋಟಿ ಕನ್ನಡಿಗರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ದ್ರೋಹ ಮಾಡ್ತಾ ಇದೆ. ಸಿದ್ದರಾಮಯ್ಯ ಹೀಗೆ ಆರೋಪ ಮಾಡ್ತಾ ಇದ್ದಾಗಲೇ ಬಿಜೆಪಿ ನಾಯಕರು ಮಧ್ಯೆ ಮಧ್ಯೆ ಎದ್ದು ಮಾತಾಡ್ತಿದ್ರು. ಸಿದ್ದರಾಮಯ್ಯರ ಪಿತ್ತ ನೆತ್ತಿಗೇರ್ತು. ನನ್ನ ಮಾತಿಗೆ ಅಡ್ಡಿ ಮಾಡಬೇಡಿ ಅಂತಾನೆ ಏಕಾಏಕಿ ಏನ್ ಗೂಂಡಾಗಿರಿ ಮಾಡ್ತೀರಾ, ಇದಕ್ಕೆಲ್ಲ ಹೆದರೋನಲ್ಲ ಅಂದುಬಿಟ್ರು. ಶುರುವಾಯ್ತು ನೋಡಿ ಗಲಾಟೆ. ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕಂತ ಬಿಜೆಪಿಯವರು ಗಲಾಟೆ ಎಬ್ಬಿಸಿದ್ರು. ಕ್ವಶನ್ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಕೊಡ್ತಾ ಮುಗಿಸಿದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಗೂಂಡಾಗಿರಿ ಮಾಡ್ತೀರಾ? ಎದುರಲ್ಲ, ರಾಜ್ಯದ ಜನ ನೋಡ್ತಾ ಇದ್ದಾರೆ, 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನಿಮ್ ಪರ್ಮಿಷನ್ ತಗೊಂಡು ಕೇಳಿ, ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅದರ ಅರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನು ಹೇಳ್ಬಾರದು ಅಂತೇಳಿ ಗಲಾಟೆ. ಈ ವೇಳೆ ಸಿದ್ದರಾಮಯ್ಯ ಅವರನ್ನ ಪ್ರತಿಪಕ್ಷಗಳ ಸದಸ್ಯರು ಕೆಣಕಿದ್ರು. ವಿಧಾನಸೌಧದಲ್ಲಿ ಈ ಹಿಂದೆ ತೊಡೆತಟ್ಟಿದ್ಯಾರು, ಗೂಂಡಾಗಿರಿ ಮಾಡಿದ್ಯಾರು ಅಂತ ರೊಚ್ಚಿಗೆದ್ರು. ಸಿಎಂ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. ಕೊನೆಗೆ ವಿಧಾನ ಪರಿಷತ್ ಕಲಾಪವನ್ನೇ ಬಿಜೆಪಿಯವರು ಬಹಿಷ್ಕರಿಸಿದ್ರು. ಬಿಜೆಪಿಯವರ ಜೊತೆ ಜೆಡಿಎಸ್ನವರು ಸಭಾತ್ಯಾಗ ಮಾಡಿದ್ರು. ಈ ಸದನದ ಸದಸ್ಯರನ್ನ ಕೊಂಡೆಗಳಂತೇಳಿ ಕರೆದ್ರು, ಚೀತು ಅಂತೇಳಿ ಉಗಿದ್ರು. ಅವ್ರ ಮನಸ್ಸಿಗೆ ನೋವಾಗಲಿಲ್ಲ ಅನ್ನುವ ಕಾರಣಕ್ಕೆ ನಾವು ಸಭಾತ್ಯಾಗ ಮಾಡ್ತೇವೆ. ಮುಖ್ಯಮಂತ್ರಿಗಳು ನಿಮ್ಮ ಬಾಯಿಂದ ಇಂಥ ಒಂದು ಅನ್ಪಾರ್ಲಿಮೆಂಟರಿ ಪದ ಬಳಕೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅದರಿಂದ ನೀವು ಏನೋ ಒಂದು ಉದ್ವೇಗದಲ್ಲಿ ಈ ಭಾಷೆಯನ್ನ ಹೇಳಿದ್ದೀರಾ. ಇದನ್ನು ನೀವು ವಾಪಸ್ ತಗೊಂಡು ಒಂದು ವಿಷಾದವನ್ನ ವ್ಯಕ್ತಪಡಿಸಿ ಅಂತೇಳಿ ಯಾವುದೇ ಕಾರಣಕ್ಕೆ ಮಾತಾಡಕ್ಕೆ ಅವಕಾಶನೇ ಕೊಡದೆ ಆ ವರ್ತನೆಯನ್ನ ಮೆರೆದಿದ್ದಾರೆ. ಅದರಿಂದ ನಾವು ಇವತ್ತು ಸಭಾತ್ಯಾಗ ಮಾಡಿದ್ವಿ. ಕೇಂದ್ರದಿಂದ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ಪರಿಷತ್ನಲ್ಲಿ ಗದ್ದಲ ಏರ್ಪಟ್ಟಿರೋವಾಗಲೇ ವಿಧಾನಸಭೆಯಲ್ಲಿ ಬಿಜೆಪಿ ಪರ ನಿಂತರು ಕುಮಾರಸ್ವಾಮಿ. ಕೇಂದ್ರದಿಂದ ಬಂದ ಅನುದಾನಗಳ ಲೆಕ್ಕಪಟ್ಟಿ ಹಿಡಿದು ಕೇಂದ್ರ ಸರ್ಕಾರದ ಪರ ವಾದ ಮಂಡಿಸಿದ್ರು. ಎಲ್ಲೂ ಅನ್ಯಾಯ ಆಗಿಲ್ಲ, ಆಗಿದ್ರೆ ನಾವು ಹೋರಾಟಕ್ಕೆ ಬರುತ್ತೇವೆ ಎಂದ್ರು. ಅದಕ್ಕೂ ಮೊದಲು ಆಗಿರೋ ಅಂಕಿಅಂಶದ ಲೆಕ್ಕ ಕೊಡಿ ಎಂದು ಸರ್ಕಾರಕ್ಕೆ ಕುಮಾರಸ್ವಾಮಿ ಸವಾಲೆಸೆದ್ರು. 15ನೇ ಹಣಕಾಸು ಆಯೋಗದಲ್ಲಿ 2.5% ಅವಕಾಶ ನೀಡಿದ್ದಾರೆ. ಇದು ಎಲ್ಲಾ ರಾಜ್ಯಗಳಿಗೆ ಅನುಕೂಲ ಮತ್ತು ಪ್ರೋತ್ಸಾಹ ಕೊಡತಕ್ಕಂಥ ಅಂಶ. ಪದೇ ಪದೇ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಕಾಲು ಕೆರ್ಕೊಂಡು ಹೋದ್ರೆ ಎಲ್ಲಿಂದ ನೀವು ಅವರಿಂದ ಸಹಕಾರ ಪಡೆಯಲಿಕ್ಕೆ ಸಾಧ್ಯ? ನಮಗೇನಾದರೂ ಅನ್ಯಾಯ ಆಗಿದ್ರೆ
ನಿಮ್ಮ ಜೊತೆ ಧ್ವನಿಗೂಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ. ನಮ್ಮ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ಇಡೀ ಸಂಖ್ಯಾಂಶ ಇಡಿ. ಕುಮಾರಸ್ವಾಮಿ ಹೀಗೆ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾಗ ಪ್ರಿಯಾಂಕ್ ಖರ್ಗೆ, ಕೆಜೆ ಜಾರ್ಜ್, ಚಲುವರಾಯಸ್ವಾಮಿ ಆಕ್ಷೇಪ ಎತ್ತಿದ್ರು. ಕೇಂದ್ರದಿಂದ ಬಂದ ಅನುದಾನದ ಬಗ್ಗೆ ಅನ್ಯಾಯ ಅನ್ನೋ ನೀವು ಗ್ಯಾರಂಟಿಗಳನ್ನ ಕೊಟ್ಟು ಏನ್ ಸಾಧನೆ ಮಾಡಿದ್ರಿ ಎಂದು ಪ್ರಶ್ನಿಸಿದ್ರು ಕುಮಾರಸ್ವಾಮಿ. ಕೊಡ್ತಿರೋ 2,000 ರೂಪಾಯಿ ಹಸಿದ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆಯಂತೆ ಎಂದು ಕಿಚಾಯಿಸಿದ್ರು. ನೀವು 2,000 ರೂಪಾಯಿ ಕೊಟ್ರಿ. 2,000 ರೂಪಾಯಿನಲ್ಲಿ ಆ ರೈತನಿಗೆ ಅವನು ಬೆಳೆದಂತ ನಷ್ಟಕ್ಕೆ ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಜ್ಜಿಗೆ ಇದೇನೋ ಗಾದೆ ಮಾತು, ಅರಕಾಸಿನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆನೇನು. ಅಧ್ಯಕ್ಷರ, ಇಲ್ಲಿ ಆ 4,000 ರೂಪಾಯಿ ಹಿಂದಿನ ಸರ್ಕಾರದಲ್ಲಿ ಏನು ಕೊಡ್ತಾ ಇದ್ರು, ಅದಾದರೂ ಕೊಟ್ಟಿದ್ರೆ ಸ್ವಲ್ಪ ಉಸಿರಾಡ್ತಿದ್ದೇನೋ ರೈತ. ಅದನ್ನು ನೀವು ತೆಗೆದುಹಾಕಿದ್ರಿ. ಇಷ್ಟೆಲ್ಲದರ ಮಧ್ಯೆ ವಿಧಾನಸಭೆಯಲ್ಲಿ ಗದಗದಲ್ಲಿ ವೈದ್ಯರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮರಳು ದಂಧೆಕೋರರ ಕಿರುಕುಳಕ್ಕೆ ನೊಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮರಳು ದಂಧೆಯ ರೇಟ್ಗಳ ಬಗ್ಗೆ ಸರ್ಕಾರ ಆಡ್ ಕೊಟ್ಟಿದೆ, ಈಗ ರೇಟು ಎಷ್ಟಿದೆ ಅಂತ ನೀವೇ ಹೇಳಬೇಕು ಅಂತ ಸರ್ಕಾರಕ್ಕೆ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಗದ್ದಲ ಗಲಾಟೆ ಮಧ್ಯೆ ಪರಿಷತ್ ಕಲಾಪ ಮತ್ತು ವಿಧಾನಸಭೆ ಕಲಾಪ ನಾಳೆಗೆ ಮುಂದೂಡಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ನಾಳೆ ಗ್ಯಾರಂಟಿ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಆಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಟೈಮಲ್ಲಿ ಮತದಾರರ ಮನಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರೇನೋ ರೆಡಿಯಾಗಿದ್ದಾರೆ. ಬಜೆಟ್ ಬಗ್ಗೆ ಜನ ಇಟ್ಟುಕೊಂಡಿರುವಂತಹ ನಿರೀಕ್ಷೆಗಳು ಏನೇನು, ರೈತರ ನಿರೀಕ್ಷೆಗಳು ಏನೇನೆಲ್ಲ ಇರುವಂಥದ್ದು, ಹಾಗೆಯೇ ಏನೆಲ್ಲ ಯೋಜನೆಗಳು ಘೋಷಣೆಗಳಾಗಿ ಕಾಣಿಸ್ಕೊಳ್ಬಹುದು ಅನ್ನೋದರ ಬಗೆಗಿನ ಒಂದು ವರದಿ ನಿಮಗೆ ತೋರಿಸ್ತೀನಿ. ನಾಳೆ ರಾಜ್ಯ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಮಂಡನೆಯಾಗ್ತಿದೆ. ನಾಳೆ ಬೆಳಗ್ಗೆ 10:15ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ 15ನೇ ಆಯವ್ಯಯವನ್ನ ಮಂಡಿಸಲಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಿರೋದ್ರಿಂದ ನಾಳೆಯ ಬಜೆಟ್ ಮೇಲೆ ರಾಜ್ಯದ ಜನ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳು ಹುಸಿಯಾಗಲ್ಲ. ನಾಳೆಯ ಬಜೆಟ್ ಹೊಸ ದಿಕ್ಸೂಚಿ ಬರೆಯಲಿದೆ ಅನ್ನೋದು ಉಪಮುಖ್ಯಮಂತ್ರಿಗಳ ಅನಿಸಿಕೆ. ನಾಳೆ ಬಜೆಟ್ ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ. ಕಂಪ್ಲೀಟ್ ಗ್ಯಾರಂಟಿನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ 8 ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೆವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ. ಇದಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ನಾಳೆ ಮುಖ್ಯಮಂತ್ರಿಗಳು ಬಜೆಟನ್ನು ರಾಜ್ಯದ ಜನತೆಗೆ ಮಂಡಿಸ್ತಾರೆ. ಇದು ಭಾಳ ಆಶಾದಾಯಕವಾಗಿರುವಂಥ ಒಂದು ಬಜೆಟ್. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ರಾಜ್ಯದಲ್ಲಿ ಮಧ್ಯಂತರ ಬಜೆಟ್ ಮಂಡಿಸಿದ್ರು. ಆಗ ಬಜೆಟ್ ಗಾತ್ರ 3,37,000 ಕೋಟಿಯಷ್ಟಿತ್ತು. ಆದರೆ ನಾಳೆಯ ಬಜೆಟ್ ಗಾತ್ರ ಅಂದಾಜು 3,80,000 ಕೋಟಿ ರೂಪಾಯಿ ಆಗಲಿದ್ದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಆಗಲಿದೆ. ಹಾಗಿದ್ರೆ ರಾಜ್ಯದ ಜನರ ನಿರೀಕ್ಷೆಗಳೇನು, ರೈತರ ನಿರೀಕ್ಷೆಗಳೇನು, ಬೆಂಗಳೂರಿನ ಜನರ ನಿರೀಕ್ಷೆಗಳೇನು ಅಂತ ನೋಡೋಣ. ಬರ ಪರಿಹಾರ 10,000 ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ ರೈತರು. ರೈತರನ್ನ ಮದುವೆಯಾಗುವ ಹೆಣ್ಣಿಗೆ 5 ಲಕ್ಷ ಘೋಷಣೆ ಮಾಡಿದ್ರೂ ಅಚ್ಚರಿಯಿಲ್ಲ. ಕೃಷಿ ಯಂತ್ರೋಪಕರಣ, ರಸಗೊಬ್ಬರದ ಸಬ್ಸಿಡಿ ಹೆಚ್ಚಳದ ಆಸೆ ಇದೆ. ರೈತರಿಗೆ 5 ಲಕ್ಷ ಆರೋಗ್ಯ ವಿಮೆ, ಬೆಂಬಲ ಬೆಲೆ ಘೋಷಣೆಯ ನಿರೀಕ್ಷೆ ಇದೆ. ಹಾಲು ಉತ್ಪಾದಕರಿಗೆ 5ರಿಂದ 10 ರೂಪಾಯಿ ಪ್ರೋತ್ಸಾಹ ಧನದ ನಿರೀಕ್ಷೆ. ಕೊಬ್ಬರಿ ಬೆಂಬಲ ಬೆಲೆ ಕ್ವಿಂಟಾಲ್ಗೆ 15,000 ಘೋಷಣೆ ನಿರೀಕ್ಷೆ. ರೈತ ಆವರ್ತ ನಿಧಿಗೆ 1,000 ಕೋಟಿ ಮೀಸಲಿಡುವ ಸಾಧ್ಯತೆ ಇದೆ. ಇನ್ನು ಕಬ್ಬು ಬೆಳೆಗಾರರ ಬಾಕಿ ಹಣ ಬಿಡುಗಡೆಗೆ ಆದೇಶ ನೀಡಬಹುದು. ಮನೆ ಬಾಗಿಲಿಗೆ ಕೃಷಿ ಜಮೀನಿನ ದಾಖಲೆ ಘೋಷಿಸಬಹುದು ಅನ್ನೋ ನಂಬಿಕೆ ಅನ್ನದಾತರದ್ದು. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಸಲ ಏನು ಬರ ಆಗೈತಿ, ಆ ಬರ ಪರಿಹಾರದ ಯಾವೊಂದು ಹಣನೂ ಇನ್ನೂವರೆಗೂ ಬಿಡುಗಡೆ ಆಗಿಲ್ಲ. ಕೆಲವು ರೈತರಿಗೆ ಒಂದು 2,000 ರೂಪಾಯಿದಷ್ಟು ಬಂದೈತಿ, ಅದು ಯಾವುದಕ್ಕೂ ಸಾಲೋದಿಲ್ಲ. ಹೀಗಾಗಿ ಈ ಬಜೆಟ್ನೊಳಗೆ ಉತ್ತರ ಕರ್ನಾಟಕದ ಅಥವಾ ಇಡೀ ರಾಜ್ಯಾದ್ಯಂತ ಏನು ಬರ ಪರಿಹಾರಕ್ಕೆ ಒಳಪಟ್ಟಂಥ ಎಲ್ಲ ರೈತರಿಗೂ ಒಂದು ವಿಶೇಷ ಪ್ಯಾಕೇಜ್ ಅಡಿ ಘೋಷಣೆ ಮಾಡಿ ಅವರ ಒಂದು ಬದುಕನ್ನು ಸಂರಕ್ಷಣೆ ಮಾಡುವಂಥದ್ದು ಈ ರಾಜ್ಯ ಸರ್ಕಾರದ ಮೇಲೆ ಭರವಸೆ ನಾವು ಇನ್ನೂ ಇಟ್ಕೊಂಡಿದ್ದೀವಿ. 1. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿಸಿ 2,500 ಕೋಟಿ ಘೋಷಣೆ ಮಾಡುವ ಅಚಲ ವಿಶ್ವಾಸ ಕರಾವಳಿ ಜನರದ್ದು. 2. ಮಂಗಳೂರಿನಲ್ಲಿ ಜವಳಿ ಪಾರ್ಕ್ ಘೋಷಣೆ ಸಾಧ್ಯತೆ ಇದೆ. 3. ಬಂದರುಗಳಲ್ಲಿ ಹೂಳೆತ್ತುವ ಮೂಲಕ ಮೀನುಗಾರರಿಗೆ ನೆರವು ಘೋಷಿಸಬಹುದು. 4. ಫಲ್ಗುಣಿ ನೇತ್ರಾವತಿ ಬಾರ್ಜ್ ಮಂಗಳೂರು ಕಾರವಾರ ಜಲಮಾರ್ಗ ಸ್ಥಾಪನೆ. 5. ರಬ್ಬರ್ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಸಾಧ್ಯತೆ. 6. ಮಂಗಳೂರಿನಲ್ಲಿ ಐಟಿ ಪಾರ್ಕ್. 7. ಕಡಲ್ಕೊರೆತಕ್ಕೆ ಶಾಶ್ವತ ಪರಿಹಾರ ಯೋಜನೆ ಘೋಷಣೆ ನಿರೀಕ್ಷೆ ಜನರಲ್ಲಿದೆ.
ಪ್ರತಿ ವರ್ಷದಂತೆ ಈ ಬಾರಿಯ ಬಜೆಟ್ನಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಈ ಮೀನುಗಾರಿಕೆ ಅನ್ನೋದು ಎಷ್ಟೋ ಜನಕ್ಕೆ ಉದ್ಯೋಗ, ಅದಲ್ಲದೆ ಒಂದು ಒಳ್ಳೆಯ ಒಂದು ನಮಗೆ ವಿಟಮಿನ್ ಪ್ರೋಟೀನ್ ಇರುವಂತಹ ಒಂದು ಆಹಾರ ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದು ಅಂತ ಹೇಳಿದರೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳು, ಹೋಗುವ ಬರುವಂಥ ರಸ್ತೆಗಳು ಮತ್ತು ಅಲ್ಲಿ ಹರಿತಾ ಇರುವಂಥ ಮೋರಿಗಳು, ಇದರದ್ದೆಲ್ಲ ಉನ್ನತೀಕರಣ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂಥ ಒಂದು ಹಣವನ್ನು ವಿಶೇಷವಾಗಿ ವಿಶೇಷ ಅನುದಾನದಲ್ಲಿ ಕೊಡಬೇಕಾಗಿ ವಿನಂತಿ. ನಮಗೆ ಮಲೆನಾಡು ಭಾಗದಲ್ಲಿ ನಾವು ಏನು ಲಿಂಗನಮಕ್ಕಿ ಮುಳುಗಡೆ ಸಂತ್ರಸ್ತರು ನಮ್ಮ ಮಲೆನಾಡು ಭಾಗದಲ್ಲಿ ಸಾಗರ, ಹೊಸನಗರ, ತೀರ್ಥಹಳ್ಳಿ ಭಾಗದಲ್ಲಿ ಮುಳುಗಡೆ ಸಂತ್ರಸ್ತರು ಇದ್ದೀವಿ. ನಮ್ಮ ಪ್ರಾಜೆಕ್ಟ್ ಏರಿಯಾ ಅಂಥೇಳಿ ಹಿಂದೆ ಘೋಷಣೆ ಆಗಬೇಕಿತ್ತು, ಪ್ರಾಜೆಕ್ಟ್ ಏರಿಯಾ ಅಂಥೇಳಿ. ಆದರೆ ನಮ್ಮದು ಈ ಭಾಗದಲ್ಲಿ ಪ್ರಾಜೆಕ್ಟ್ ಏರಿಯಾ ಅಂಥೇಳಿ ಆ ಲಿಂಗನಮಕ್ಕಿಯ ಸಂತ್ರಸ್ತರನ್ನ, ಆ ತಾಲೂಕನ್ನು ಘೋಷಣೆ ಮಾಡ್ತಕ್ಕಂಥದ್ದಾಗಬೇಕು. ಜೊತೆಗೆ ಅವ್ರಿಗೆ ಸಿಗಬೇಕಾದಂಥ ಪ್ರಾಜೆಕ್ಟ್ ಏರಿಯಾದಲ್ಲಿ ಸಿಗ್ತಕ್ಕಂಥ ಸಂತ್ರಸ್ತಿಗೆ ಸಿಗಬೇಕಾದಂಥ ಸರ್ಕಾರದ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದಾಗಬೇಕು. ಬೆಂಗಳೂರು ಟ್ರಾಫಿಕ್ ನಿವಾರಣೆಗೆ ಸುರಂಗ ಮಾರ್ಗ ಘೋಷಣೆ ಮಾಡಬಹುದು. ರಾಜಧಾನಿಯನ್ನ ಕಿತ್ತು ತಿನ್ನುವ ಕಸದ ಸಮಸ್ಯೆ, ಘನತ್ಯಾಜ್ಯ ವಿಲೇವಾರಿಗೆ 900 ಕೋಟಿ ಘೋಷಿಸಬಹುದು. ಸಂಚಾರ ದಟ್ಟಣೆಯ 75 ಜಂಕ್ಷನ್ಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ. ಬೆಂಗಳೂರಲ್ಲಿ 350 ಮೀಟರ್ ಎತ್ತರದ ಸ್ಕೈಡೆಕ್ ಗೋಪುರ ನಿರ್ಮಾಣ ಘೋಷಣೆಯ ನಿರೀಕ್ಷೆಗಳಿವೆ. ಇನ್ನು ಬಿಬಿಎಂಪಿಯಿಂದ 1500 ಕೋಟಿಗೆ ಪ್ರಸ್ತಾವನೆ ಇದ್ದು ಓಕೆ ಅನ್ನಬಹುದು. ಪಾಲಿಕೆಗೆ ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ 30 ಕೋಟಿ. ಇಂದಿರಾ ಕ್ಯಾಂಟೀನ್ ಬಾಕಿ ಬಿಲ್ ಪಾವತಿಗೆ 110 ಕೋಟಿ. ಬಿಬಿಎಂಪಿಯಿಂದ ಹೊಸ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಅನುದಾನ ಘೋಷಣೆ ಆಗಬಹುದು. ಮುಖ್ಯವಾಗಿ ನಾವು ಬೇಡಿಕೆ ಏನು ಇಟ್ಟಿದ್ದೀರಿ ಅಂದರೆ MSMEಗೆ ಹೊಸ ಕಾನೂನು ಪಾಲಿಸಿ ತರಬೇಕು. ಕರ್ನಾಟಕದಲ್ಲಿ ಇದುವರೆಗಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಜಾರಿ ಮಾಡಿದೆ, 2 ವರ್ಷ ಆಯಿತು. MSMEಗೆ ಪಾಲಿಸಿ ಇಲ್ಲ. ಸುಮಾರು 6.5 ಲಕ್ಷ MSMEಗಳು ಕರ್ನಾಟಕದಲ್ಲಿದೆ. ಅವ್ರಿಗೊಂದು ಪಾಲಿಸಿ ಬೇಕು ಅಂತ ಮುಖ್ಯವಾಗಿ ಪ್ರಸ್ತಾವ ಮಾಡಿದ್ದೀವಿ. ಎರಡನೇದು APMCನಲ್ಲಿ ನೀವು ಕಾಯ್ದೆನೂ ತರಬೇಕು. APMCಗೆ ಕಂಪ್ಲೀಟ್ GST ತರ ಪೋರ್ಟಲ್ ಕೇಳಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಸಪರೇಟ್ ಆಗಿ ನೀವು ಒಂದು 50 ಕೋಟಿ ಹಣವನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರತಿಯೊಂದು ಈ ಕೈಗಾರಿಕೆ ಕ್ಷೇತ್ರಗಳಲ್ಲಿ ಕೊಡಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಉತ್ತರ ಕರ್ನಾಟಕದ ಜನರ ಆಶಾವಾದ ಕಳಸಾ ಬಂಡೂರಿ ಮಹದಾಯಿಗೆ ಅನುದಾನ, ಬೆಂಗಳೂರು ಸೇರಿ ದಕ್ಷಿಣ ಕರ್ನಾಟಕದ ಆಶಾವಾದ ಮೇಕೆದಾಟುಗೆ ಅನುದಾನ ನೀಡುವ ಸಾಧ್ಯತೆಗಳಿವೆ. ಹಾಗೆ ರಾಜ್ಯದ ಏತ ನೀರಾವರಿ ಯೋಜನೆಗಳಿಗೆ ಅನುದಾನ ಸಿಗಲಿದೆ. ಎತ್ತಿನಹೊಳೆ ಯೋಜನೆ ಚುರುಕುಗೊಳ್ಳುವ ಸಾಧ್ಯತೆಗಳಿವೆ. ರೈತರ MSPಗೆ ಖಾತ್ರಿ ಕೊಡಬಹುದು. ಟಿಬಿ ಅಣೆಕಟ್ಟಿನ ಹೂಳು ಎತ್ತಲು ಆದ್ಯತೆ ಸಿಗಬಹುದು. ಬೆಳಗಾವಿ, ತುಮಕೂರು ಜಿಲ್ಲೆ ವಿಂಗಡಣೆಯ ಬೇಡಿಕೆಗೆ ಸ್ಪಂದನೆ ಸಿಗಬಹುದು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿ ಪ್ರಸ್ತಾಪವಾಗುವ ಸಾಧ್ಯತೆಗಳಿವೆ. ಮಲೆನಾಡು ಭಾಗದಲ್ಲಿ ಕಾಡುತ್ತಿರುವ ಮಂಗನ ಕಾಯಿಲೆ ಅಥವಾ KFDಗೆ ಲಸಿಕೆ ಅಭಿವೃದ್ಧಿಪಡಿಸಲು ಆದ್ಯತೆ ಸಿಗಬಹುದು. ಅಡಿಕೆ ಸಂಶೋಧನಾ ಕೇಂದ್ರ, ಕಾಡಾನೆ ಕಾಟ ತಡೆಗೂ ಕ್ರಮ ಕೈಗೊಳ್ಳಬಹುದು. ಮೈಸೂರಿಗೆ ಕೈಗಾರಿಕಾ ಕಾರಿಡಾರ್ ಹಾಗೂ ದಸರಾ ಪ್ರಾಧಿಕಾರ ಸಿಗುವ ಸಾಧ್ಯತೆಗಳಿವೆ. ಬೆಂಗಳೂರಿನಲ್ಲಿರುವ ನಮ್ಮ ಮೆಟ್ರೋವನ್ನ ಪಕ್ಕದ ರಾಮನಗರ, ತುಮಕೂರಿಗೆ ವಿಸ್ತರಣೆ ಮಾಡುವ ಸಾಧ್ಯತೆಗಳಿವೆ. ಹಾಗೆ ಬ್ರ್ಯಾಂಡ್ ಬೆಂಗಳೂರಿಗೆ ಬೂಸ್ಟ್ ನೀಡಲಿದ್ದು ಸಂಚಾರಿ ದಟ್ಟಣೆ, ಬಿಸಿನೆಸ್ ಕಾರಿಡಾರ್ಗೆ ಹೊಸ ಯೋಜನೆಗಳ ಘೋಷಣೆ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳ ಸಂರಕ್ಷಣೆ ಅಥವಾ ಮೇಂಟೆನೆನ್ಸ್ ಬಗ್ಗೆ ಭಾಳ ದೀರ್ಘಕಾಲದಿಂದ ಚರ್ಚೆ ನಡೆದಿದೆ. ಯಾಕಂದ್ರೆ ಈ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಪೈಪೋಟಿ ಕೊಟ್ಟಾಗ ಮಾತ್ರ ಜನ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ. ಮುಖ್ಯಮಂತ್ರಿಗಳು ನೋಡ್ರಿ 1983 ಮೊಟ್ಟ ಮೊದಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಸಿದ್ದರಾಮಯ್ಯನವರು ಪಕ್ಷೇತರ ಆರಿಸಿ ಬಂದಾಗ ಅವರಿಗೆ ಇದ್ರ ಬಗ್ಗೆ ಕಾಳಜಿ ಇರಲೇಬೇಕು. ಕೆಲವು ಸಚಿವರಿಗೆ ಸರ್ಕಾರಿ ಶಾಲೆಗಳಿಗೆ ಕಲ್ತಾರೋದಾರ, ಅಲ್ಲೇ ಅಭ್ಯಾಸ ಮಾಡಿದವರದಾರ. ಅವರಾದರೂ ಒಂದು ಚಿಂತನೆ ಮಾಡಿ ಈ ಬಜೆಟ್ನಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸರ್ಕಾರಿ ಶಾಲೆಗಳನ್ನು ಸಂರಕ್ಷಣೆ ಮಾಡೋ ಕೆಲಸ ಕೊಟ್ಟರೆ ಅದೊಂದು ದೊಡ್ಡ ಉಪಕಾರ ಆಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಲೆಕ್ಕದ ಪುಸ್ತಕದಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಆದರೆ ಹೆಚ್ಚಾಗುತ್ತಾ ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ, ಹೆಚ್ಚಾಗುತ್ತಾ ಬೆಂಗಳೂರು ನಗರದ ಆಸ್ತಿ ತೆರಿಗೆ ಪ್ರಮಾಣ, ಹೆಚ್ಚಾಗುತ್ತಾ ವಾಹನಗಳ ರಿಜಿಸ್ಟ್ರೇಷನ್ ಮೊತ್ತ, ಕುಡುಕ ಮಹಾಶಯರಿಗೆ ಕಾದಿದ್ಯಾ ಬೆಲೆ ಏರಿಕೆ ಶಾಕ್ ಅನ್ನೋ ಆತಂಕನೂ ಇದೆ. ನೋಡೋಣ ನಾಳೆ CM ಲೆಕ್ಕದ ಪುಸ್ತಕದಲ್ಲಿ ಏನೇನಿರುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2016ರಲ್ಲಿ ಕರ್ನಾಟಕದಲ್ಲಿ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿತ್ತು. ಆಗ JDSನವರು ಕಾಂಗ್ರೆಸ್ಗೆ ಜೈ ಅಂದಿದ್ರು. ಈಗ ಫೆಬ್ರವರಿ 27ರಂದು ನಡೆಯುವಂತಹ ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು JDSಗೆ ಜೈ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ದಳಪತಿಗಳು. ಇದೇ ವಿಶ್ವಾಸದಲ್ಲಿ ಮೈತ್ರಿ ಪಕ್ಷ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಲೋಕಸಭೆ ಎಲೆಕ್ಷನ್ಗೂ ಮುನ್ನ ನಡೀತಾ ಇರುವ ರಾಜ್ಯಸಭೆ ಎಲೆಕ್ಷನ್ ಅಖಾಡ ಇವತ್ತು ರಂಗೇರಿತ್ತು. ಕರ್ನಾಟಕದಿಂದ ಈ ಸಲ 4 ಅಭ್ಯರ್ಥಿಗಳು ರಾಜ್ಯಸಭೆಗೆ ಸುಲಭವಾಗಿ ಆಯ್ಕೆಯಾಗುವುದು ಫೈನಲ್ ಆಗಿದೆ. ಕಾಂಗ್ರೆಸ್ನಿಂದ GC ಚಂದ್ರಶೇಖರ್ ಇವತ್ತು ನಾಮಪತ್ರ ಸಲ್ಲಿಸಿದರು. ನಾಸಿರ್ ಹುಸೇನ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ.
ಸಾಕಷ್ಟು ಕನ್ನಡಿಗರ ವಿರೋಧದ ಮಧ್ಯೆಯೂ ದೆಹಲಿಯ ಕಾಂಗ್ರೆಸ್ ನಾಯಕ ಅಜಯ್ ಮಾಕನ್ ಕೂಡ ನಾಮಪತ್ರ ಸಲ್ಲಿಸಿದ್ರು. ಬಿಜೆಪಿಯಿಂದ ನಾರಾಯಣ ಬಾಂಡಾಗೆ ಅವರು ನಾಮಿನೇಷನ್ ಹಾಕಿದ್ದಾರೆ. ಆದರೆ ಅಚ್ಚರಿ ಜೊತೆ ಕುತೂಹಲ ಹುಟ್ಟಿಸಿರೋದು 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಖಾಡಕ್ಕಿಳಿದಿರೋದು. ಹೌದು, ರಾಜ್ಯಸಭೆ ಚುನಾವಣೆಗೆ 5ನೇ ಅಭ್ಯರ್ಥಿಯಾಗಿ ಇವತ್ತು ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ನಾಮಪತ್ರ ಹಾಕಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಟ್ಟಿಗೆ ಬಂದು ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ರು. ಮತಗಳ ಕೊರತೆ ಇದ್ರೂ 5ನೇ ಅಭ್ಯರ್ಥಿ ಹಾಕಿದ್ದೀರಾ, ಗೆಲ್ಲುವ ವಿಶ್ವಾಸ ಇದೆಯಾ ಅಂದಾಗ ಕಮಲ ದಳ ನಾಯಕರ ಪ್ರತಿಕ್ರಿಯೆ ಹೀಗಿತ್ತು. ಬಿಜೆಪಿಗೆ ಇರತಕ್ಕಂಥ ಸರ್ಪ್ಲಸ್ ಮತದಾನ ಏನಿದೆ ಮತ್ತು ಜೆಡಿಎಸ್ ಅಲ್ಲಿ ಇರತಕ್ಕಂಥ ಮತದಾನ, ನಮ್ಮ ಶಾಸಕರುಗಳ ಸಂಖ್ಯೆ, ಇದು ನಷ್ಟ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದಲೇ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು 2ನೇ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ. ಆತ್ಮಸಾಕ್ಷಿಯ ಮತದ ಮುಖಾಂತರ ಎರಡೂ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಒಂದು ವಾತಾವರಣ. ಈಗ ತಾನೇ ಇನ್ನು ನಾಮಿನೇಷನ್ ಮಾಡಿದ್ದೀನಿ. ಇದಕ್ಕೆ ಮುಂದೆ ಏನ್ ನ್ಯೂಸ್ ಕೊಡಬೇಕು ಅದು ಕೊಡ್ತೀವಿ. ಎಲ್ಲಾ ಕಾಂಗ್ರೆಸ್ನವ್ರು, ನಾನು ಕಾಂಗ್ರೆಸ್ ಅಲ್ಲಿ ಇದ್ದೋನು, ಎಲ್ಲರೂ ನನ್ನ ಪರವಾಗಿ ಇದ್ದಾರೆ. 150% ಗ್ಯಾರಂಟಿ ಹೋಗು. 100% ನಾವು ಯಾಕೆ ಸುಳ್ಳು ಹೇಳಬೇಕು? ನೀನು ಅದನ್ನೇನಿದ್ರು 28ನೇ ತಾರೀಕು ಬಂದು ನೋಡು. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಅದರ ಪ್ರಕಾರನೇ ಇವತ್ತು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಅವ್ರದೇ ಆದಂಥ ಜೆಡಿಎಸ್ ಪಕ್ಷ ಅವ್ರದೇ ಆದಂಥ ಕಾರ್ಯತಂತ್ರಗಳು ಇದ್ದೇ ಇರ್ತದೆ. ಹಾಗಾಗಿ ಏನೇ ಬಂದರೂ ಕೂಡ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ನಮ್ಮ ಅಭ್ಯರ್ಥಿ ಗೆಲ್ಲುವ ದೃಷ್ಟಿನಲ್ಲಿ ನಮ್ಮ ತಂತ್ರಗಾರಿಕೆಯನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ. ರಾಜ್ಯಸಭೆ ಅಭ್ಯರ್ಥಿಗಳ ಆಯ್ಕೆಗೆ ಶಾಸಕರು ಮತದಾನ ಮಾಡಬೇಕು. ರಾಜ್ಯದಲ್ಲಿ ಒಟ್ಟು 224 ಶಾಸಕರಿದ್ದಾರೆ. ಕಾಂಗ್ರೆಸ್ನ 135 ಶಾಸಕರು, ಬಿಜೆಪಿಯಲ್ಲಿ 66 ಶಾಸಕರು, ಜೆಡಿಎಸ್ನ 19 ಶಾಸಕರು ಹಾಗೂ ಇತರೆ ಪಕ್ಷದ 4 ಶಾಸಕರಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲ್ಲಲು 45 ಶಾಸಕರ ಮತ ಬೇಕು. ಕಾಂಗ್ರೆಸ್ ಶಾಸಕರ ಸಂಖ್ಯೆ 135 ಇದ್ದು 45 × 3 = 135. ಮೂವರ ಗೆಲುವು ಸುಲಭ. ಹಾಗೆ ಬಿಜೆಪಿ ಶಾಸಕರು 66 ಜನರಿದ್ದು ಭಾಂಡಾಗೆ ಗೆಲುವು ಸುಲಭ. 5ನೇ ಅಭ್ಯರ್ಥಿಯಾಗಿರುವ ಕುಪೇಂದ್ರ ರೆಡ್ಡಿಗೆ 40 ಮತಗಳಿವೆ. ಬಿಜೆಪಿಯ 21 ಪ್ಲಸ್ ಜೆಡಿಎಸ್ನ 19 ಮತ ಸೇರಿದ್ರೂ 45 ಆಗಲ್ಲ. ಇತರೆ ಪಕ್ಷಗಳ ಒಟ್ಟು 4 ಶಾಸಕರ ಮತಗಳಿದ್ರೂ ಎಲ್ಲರೂ ರೆಡ್ಡಿಗೆ ಮತ ಹಾಕ್ತಾರಾ ಗೊತ್ತಿಲ್ಲ. ಹೀಗಾಗಿ ಅಡ್ಡ ಮತದಾನದ ನಿರೀಕ್ಷೆಯಲ್ಲಿ ಕಮಲದಳ ನಾಯಕರಿದ್ರೆ ಅಡ್ಡ ಮತದಾನ ಆಗುವ ಆತಂಕ ಸಿಎಂ ಡಿಸಿಎಂಗೆ ಎದುರಾಗಿದೆ. 2016ರಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಲ್ಲಿದ್ದ ಎನ್ ಚೆಲುವರಾಯಸ್ವಾಮಿ, ಅಖಂಡ ಶ್ರೀನಿವಾಸ ಮೂರ್ತಿ, ಜಮೀರ್ ಅಹಮದ್ ಖಾನ್, ಎಚ್.ಡಿ. ಬಾಲಕೃಷ್ಣ, ರಮೇಶ್ ಬಂಡಿಸಿದ್ದೇಗೌಡ, ಇಕ್ಬಾಲ್ ಅನ್ಸಾರಿ ಮತ್ತು ಭೀಮಾ ನಾಯಕ್ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ನವರನ್ನ ಗೆಲ್ಲಿಸಿದ್ರು. ಅದೇ ಥರ ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅನ್ನುವ ನಿರೀಕ್ಷೆ ಕಮಲದಳ ನಾಯಕರದ್ದು. ಆದ್ರೆ 5ನೇ ಅಭ್ಯರ್ಥಿ ಗೆಲ್ತಾರೋ ಇಲ್ವೋ ಕಾದು ನೋಡಿ, ರಿಸಲ್ಟ್ ದಿನ ಉತ್ತರ ಸಿಗುತ್ತೆ ಅಂದ್ರು ಡಿ.ಕೆ. ಶಿವಕುಮಾರ್. ನಮ್ಮ ರಾಜ್ಯಕ್ಕೆ ಹಿರಿಯ 3 ಜನ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿದೆ. ನಾವು ನಮ್ಮ ಮತಗಳನ್ನು ಪಡ್ಕೊಂಡು 3 ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗಿ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನು ಮಾಡ್ತಾರೆ. ಅದು ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು. ಅವ್ರ ಪ್ರಯತ್ನ ಅವ್ರು ಮಾಡಲಿ. ನಮ್ಮ ಒಗ್ಗಟ್ಟಿನ ಪ್ರದರ್ಶನ, ನಾವು ಏನು ರಾಜಕಾರಣ ಮಾಡ್ಬೋದು ಅವೆಲ್ಲ ತಾವೇ 27ನೇ ತಾರೀಕು ಚಿಂತನೆ. ಫೆಬ್ರವರಿ 27ಕ್ಕೆ ರಾಜ್ಯಸಭೆ ಫಲಿತಾಂಶ ಬರೋದಂತೂ ನಿಶ್ಚಿತ. ಆದರೆ ಅಡ್ಡ ಮತದಾನ ನಡೆಯುತ್ತಾ? ಕಾಂಗ್ರೆಸ್ನ ಯಾವ ಶಾಸಕರು ಕಮಲದಳಕ್ಕೆ ಜೈ ಅಂತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿಗೆ ಮುತ್ತಿಗೆ ಹಾಕೋದಿಕ್ಕೆ ಹೊರಟಿರುವಂತಹ ರೈತರ ಜೊತೆಗಿನ ಸಂಧಾನ ಸಭೆ ಫಲ ಕೊಟ್ಟಿಲ್ಲ. ಈಗ ರೈತರು ಕೇಂದ್ರದ ವಿರುದ್ಧ 3 ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಅನ್ನದಾತರ ಆಕ್ರೋಶವನ್ನು ಹತ್ತಿಕ್ಕೋದಿಕ್ಕಾಗಿ ದೆಹಲಿ ಪೊಲೀಸರು ಅಶ್ರುವಾಯು ದಾಳಿಗೆ ಅಣಿಯಾಗ್ತಾ ಇದ್ದಾರೆ. ಈ ಕುರಿತ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀವಿ. ಪಂಜಾಬ್ ಮತ್ತು ಹರಿಯಾಣ ಗಡಿಗಳಲ್ಲಿ 3ನೇ ದಿನವೂ ರೈತರ ಹೋರಾಟ ಎಳ್ಳಷ್ಟು ಕಡಿಮೆಯಾಗಿಲ್ಲ. ಭಾರೀ ಭದ್ರತೆಯನ್ನು ನಿರ್ಮಿಸಲಾಗಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗ್ತೀವಿ ಅಂತ ರೈತರು ಹಠಕ್ಕೆ ಬಿದ್ದಿದ್ದಾರೆ. 3ನೇ ಸುತ್ತಿನ ಸಮಾಧಾನ ಸಭೆಯೂ ವಿಫಲವಾಗಿದ್ದು ನಾಳೆಯಿಂದ ಹರಿಯಾಣ, ಪಂಜಾಬ್ನಲ್ಲಿ ತೀವ್ರ ಹೋರಾಟ ನಡೆಸಲು ರೈತ ಮುಖಂಡರು ಕರೆ ಕೊಟ್ಟಿದ್ದಾರೆ.
ಫೆಬ್ರವರಿ 16 ನಾಳೆ ಬೆಳಗ್ಗೆ 6ರಿಂದ ಸಂಜೆ 4ರವರೆಗೆ ಗ್ರಾಮೀಣ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದು ಎಲ್ಲಾ ರೈತರು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅಂದಿದ್ದಾರೆ. ಫೆಬ್ರವರಿ 16 ರಾಷ್ಟ್ರವ್ಯಾಪಿ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಚಕ್ಕಾ ಜಾಮ್ ಮಾಡಲಿದ್ದಾರೆ. ನಾಳೆ ಹರಿಯಾಣದ ಎಲ್ಲಾ ಟೋಲ್ಗಳಿಗೆ ಮುತ್ತಿಗೆ ಹಾಕಿ 3 ಗಂಟೆ ಟೋಲ್ ಸಂಗ್ರಹ ತಡೆಯಲು ನಿರ್ಧರಿಸಿದ್ದಾರೆ. ಫೆಬ್ರವರಿ 17 ಮಧ್ಯಾಹ್ನ 12ರಿಂದ ಟ್ರ್ಯಾಕ್ಟರ್ ಪರೇಡ್ ನಿರ್ಧಾರ ಮಾಡಿದ್ದಾರೆ. ಫೆಬ್ರವರಿ 18 ರೈತರು ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ಸಭೆ ನಡೆಯಲಿದೆ. ರೈತರ ಮೇಲೆ 30,000 ಅಶ್ರುವಾಯು ಬಳಸ್ತಾರಾ? ಹೋರಾಟ ಹತ್ತಿಕ್ಕಲು ಪಂಜಾಬ್ನಲ್ಲಿ ಇಂಟರ್ನೆಟ್ ಸ್ಥಗಿತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೆಹಲಿ ಚಲೋ ಪ್ರತಿಭಟನಾ ಮೆರವಣಿಗೆ ನಡೆಸುತ್ತಿರುವ ರೈತರು ರಾಷ್ಟ್ರ ರಾಜಧಾನಿಯನ್ನು ಪ್ರವೇಶಿಸದಂತೆ ತಡೆಯಲು ಕ್ರಮ ಕೈಗೊಂಡಿರುವ ದೆಹಲಿ ಪೊಲೀಸರು 30,000 ಅಶ್ರುವಾಯು ಶೆಲ್ ಖರೀದಿಗೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಪಂಜಾಬ್ನ ಕೆಲ ಭಾಗಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ರೈತರನ್ನ ಎತ್ತಿ ಕಟ್ಟಿರೋದೇ ಕಾಂಗ್ರೆಸ್ ಎಂದ ಬಿಜೆಪಿ. ದೆಹಲಿಯಲ್ಲಿ ರೈತರ ಪ್ರತಿಭಟನೆಗೆ ಕಾಂಗ್ರೆಸ್ನ ಷಡ್ಯಂತ್ರ ಇದೆ ಎಂದು ರಾಜ್ಯ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅಂತ ಕಾಂಗ್ರೆಸ್ ಪಿತೂರಿ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇಂಡಿಯಾ ಒಕ್ಕೂಟ ಎಲ್ಲ ಖಾಲಿಯಾಗ್ತಿದೆ, ರೈತರನ್ನ ಟೂಲ್ ಕಿಟ್ ಆಗಿ ಮಾಡಿಕೊಳ್ತಿದ್ದಾರೆ ಎಂದು ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಯಲ್ಲಿ ರೈತರ ಚಳುವಳಿಯನ್ನ ಮಾಡುವಂತ ಒಂದು ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ಟೂಲ್ ಕಿಟ್. ಇಡೀ ದೇಶದಲ್ಲಿ ಅವರ INDA ಪಾರ್ಟ್ನರ್ಸ್ ಏನಿದೆ ಅವರೆಲ್ಲ ಖಾಲಿ ಆಗ್ತಾ ಇದೆ. ರೈತರು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ, ಬೀದಿಗೆ ಇಳಿದಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ಸಿನ ಒಂದು ಷಡ್ಯಂತ್ರ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ. ಕಾಂಗ್ರೆಸ್ ಪಕ್ಷದ ಒಂದು ಷಡ್ಯಂತ್ರದಿಂದ ಕುತಂತ್ರದಿಂದ ರೈತರಿಗೆ ಕುಮ್ಮಕ್ಕು ನೀಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಕರ್ನಾಟಕ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಫೋನ್. ಮಧ್ಯಪ್ರದೇಶದಲ್ಲಿ ಬಂಧಿತರಾಗಿರುವ ರಾಜ್ಯದ ರೈತರು ಇನ್ನೂ ಬಿಡುಗಡೆಯಾಗಿಲ್ಲ. ಹಾಗಾಗಿ ಮಧ್ಯಪ್ರದೇಶದ ಸಿಎಂಗೆ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ರೈತರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ದೂರವಾಣಿ ಕರೆ ಮಾಡಿ ರೈತರ ಯೋಗಕ್ಷೇಮವನ್ನ ಸಿಎಂ ಸಿದ್ದರಾಮಯ್ಯ ವಿಚಾರಿಸಿದ್ದಾರೆ. ಇದಿಷ್ಟು ರೈತರ ಪ್ರತಿಭಟನೆಯ 3ನೇ ದಿನದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ದೊಡ್ಡ ಶಾಕ್ ಕೊಟ್ಟಿದೆ. ಎಲೆಕ್ಷನ್ ಬಾಂಡ್ ಹೆಸರಲ್ಲಿ ಪಕ್ಷಗಳಿಗೆ ಎಷ್ಟೆಷ್ಟು ಕೋಟಿ ಹಣ ಬಂದಿದೆ ಅನ್ನುವಂತಹ ಲೆಕ್ಕವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಅಷ್ಟೇ ಅಲ್ಲದೆ ಇವತ್ತಿನಲ್ಲೇ ಎಲೆಕ್ಷನ್ ಕಲೆಕ್ಷನ್ಗೂ ಸರ್ವೋಚ್ಚ ನ್ಯಾಯಾಲಯ ಬ್ರೇಕ್ ಹಾಕಿದೆ. ರಾಜಕೀಯ ಪಕ್ಷಗಳು ಪಾರ್ಟಿ ಫಂಡ್ ಸಂಗ್ರಹಿಸೋಕೆ ಚುನಾವಣಾ ಬಾಂಡ್ಗಳನ್ನು 2018ರಲ್ಲಿ ರಿಲೀಸ್ ಮಾಡಲಾಗಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಬಾಂಡ್ ಖರೀದಿಗೆ ಅವಕಾಶವಿತ್ತು. ಇಲ್ಲಿಯವರೆಗೂ ಸಾವಿರಾರು ಕೋಟಿ ರೂಪಾಯಿ ದೇಶದ ಬಹುತೇಕ ಎಲ್ಲಾ ಪಕ್ಷಗಳ ಖಜಾನೆ ಸೇರಿದೆ. ಆದರೆ ಲೆಕ್ಕ ಇರಲಿಲ್ಲ. ಜನರಿಗೆ ಲೆಕ್ಕ ಕೊಡಲು ಸೂಚಿಸಿ ಅಂತ ಜಯ ಠಾಕೂರ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಇವತ್ತು ರಾಜಕೀಯ ಪಕ್ಷಗಳ ಚುನಾವಣಾ ಬಾಂಡ್ಗಳ ಇಂಚಿಂಚು ಮಾಹಿತಿಯನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಚುನಾವಣಾ ಬಾಂಡ್ ಯೋಜನೆಯೇ ಅಸಂವಿಧಾನಿಕ. ಇನ್ಮುಂದೆ ಯಾವುದೇ ಚುನಾವಣಾ ಬಾಂಡ್ ಮಾರುವಂತಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿವರೆಗೂ ಮಾರಾಟ ಮಾಡಿರುವ ಎಲ್ಲ ಎಲೆಕ್ಷನ್ ಬಾಂಡ್ಗಳ ಲೆಕ್ಕ ಕೊಡಬೇಕು. 12/4/2019ರಿಂದ ಎಷ್ಟು ಚುನಾವಣಾ ಬಾಂಡ್ ಸೇಲ್ ಆಗಿವೆ, ಯಾರು ಚುನಾವಣಾ ಬಾಂಡ್ ಖರೀದಿಸಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಸೇರಿದೆ ಎಲ್ಲ ವಿವರಣೆ ಕೊಡಬೇಕು. 6/3/2024 ಒಳಗೆ SBI ಚುನಾವಣಾ ಆಯೋಗಕ್ಕೆ ವರದಿ ಸಲ್ಲಿಸಬೇಕು. ಹೀಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್, ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ BR ಗವಾಯಿ, ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಪೀಠ ಈ ತೀರ್ಪನ್ನ ಕೊಟ್ಟಿದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ನ ಈ ತೀರ್ಪು ರಾಜಕೀಯ ಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. 2018ರಿಂದ 2023ರವರೆಗೆ ಎಲ್ಲಾ ಪಕ್ಷಗಳಿಗೂ ಚುನಾವಣಾ ಬಾಂಡ್ ಹೆಸರಲ್ಲಿ ಖಜಾನೆಗೆ ಬಂದ ಒಟ್ಟು ಹಣ 16,518 ಕೋಟಿ ರೂಪಾಯಿ. ಇದರಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಹಣ ಹೋಗಿದೆ, ಎಷ್ಟು ಹಣ ಖರ್ಚಾಗಿದೆ ಅನ್ನೋ ಲೆಕ್ಕನೂ ತೋರಿಸ್ತೀವಿ ನೋಡಿ. ಚುನಾವಣಾ ಬಾಂಡ್ಗಳಿಂದ ಭರ್ಜರಿ ಹಣ ಸಂಗ್ರಹಿಸಿದ ಪಕ್ಷಗಳಲ್ಲಿ ಮೊದಲ ಸ್ಥಾನ ಬಿಜೆಪಿಯದ್ದು.
ಬಿಜೆಪಿಗೆ ಬಾಂಡ್ನಿಂದ ಆದ ಕಲೆಕ್ಷನ್ ಮೊತ್ತ ಒಟ್ಟು 6,565 ಕೋಟಿ ರೂಪಾಯಿ. ಚುನಾವಣಾ ಬಾಂಡ್ಗಳಿಂದ ಹಣ ಸಂಗ್ರಹಿಸಿದ ಎರಡನೇ ಅತಿದೊಡ್ಡ ಪಕ್ಷ ಕಾಂಗ್ರೆಸ್. ಕಾಂಗ್ರೆಸ್ಗೆ 2018ರಿಂದ 2023ರವರೆಗೆ ಒಟ್ಟು 1,122 ಕೋಟಿ ಸಂಗ್ರಹವಾಗಿದೆ. ಮಮತಾ ಬ್ಯಾನರ್ಜಿ ಪಕ್ಷ ಟಿಎಂಸಿ 1,093 ಕೋಟಿ ಸಂಗ್ರಹಿಸಿದೆ. ನವೀನ್ ಪಟ್ನಾಯಕ್ ಪಕ್ಷ ಬಿಜೆಡಿ 773 ಕೋಟಿ ಹಣ ಸಂಗ್ರಹಿಸಿ 4ನೇ ಸ್ಥಾನದಲ್ಲಿದೆ. ಇನ್ನು ಎಂಕೆ ಸ್ಟಾಲಿನ್ ಪಕ್ಷ ಡಿಎಂಕೆ ಪಕ್ಷಕ್ಕೆ 617 ಕೋಟಿ, ಕೇಜ್ರಿವಾಲ್ ಪಕ್ಷ ಎಎಪಿಗೆ 95 ಕೋಟಿ ರೂಪಾಯಿ ಬಾಂಡ್ಗಳಿಂದ ಸಿಕ್ಕಿದೆ. ಉಳಿದಂತೆ ದೇಶದ ಪ್ರಮುಖ ಪ್ರಾದೇಶಿಕ ಪಕ್ಷಗಳಿಗೆಲ್ಲ ಒಟ್ಟು 6,253 ಕೋಟಿ ರೂಪಾಯಿ ಬಾಂಡ್ಗಳಿಂದ ಹರಿದು ಬಂದಿದೆ. ಚುನಾವಣೆಗೆ ಮುನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಈ ಮಹತ್ವದ ತೀರ್ಪು ಎಲ್ಲ ಪಕ್ಷಗಳಿಗೂ ದೊಡ್ಡ ಹೊಡೆತ ಕೊಟ್ಟಿದೆ. ಈ ಪಕ್ಷದಲ್ಲಿ ಎಷ್ಟು ಕೋಟಿ ಹಣವಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಯಾವ್ಯಾವ ಉದ್ಯಮಿಗಳು ಎಷ್ಟೆಷ್ಟು ಕೋಟಿಯನ್ನ ಬಾಂಡ್ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋ ಎಲ್ಲ ಮಾಹಿತಿಯು ಮಾರ್ಚ್ ಮೊದಲ ವಾರದಲ್ಲೇ ಬಹಿರಂಗ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಸಿರಾಟ ಸಮಸ್ಯೆಯಿಂದಾಗಿ ದೇವೇಗೌಡರು ಇಂದು ಮುಂಜಾನೆ HAL ಬಳಿ ಇರುವಂತಹ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ ಅವರ ಟೀಮ್ ದೇವೇಗೌಡರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದೆ. ಸದ್ಯ ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ ಅಂತ ವೈದ್ಯರು ದೃಢಪಡಿಸಿದ್ದಾರೆ. ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ನಲ್ಲಿ. ಚಾಮರಾಜನಗರದ ಹನೂರಿನ ಪಿಜಿಪಾಳ್ಯ ಗ್ರಾಮದಲ್ಲಿ ರೂಪಾ ಎಂಬಾಕೆ ಸೋದರ ಮಾವನ ಜೊತೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ರೀಲ್ಸ್ ಮಾಡಿದ್ರು. ರೀಲ್ಸ್ ನೋಡಿದ ರೂಪಾ ಗಂಡನನ್ನ ಸ್ನೇಹಿತರು ರೇಗಿಸಿದ್ರಂತೆ. ಅಷ್ಟಕ್ಕೆ ಬೇಸತ್ತ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಯಚೂರಿನ ದೇವದುರ್ಗದ ದೇವತಗಲ್ ಗ್ರಾಮದಲ್ಲಿ ಧರ್ಮ ಪ್ರಚಾರ ವಿಚಾರಕ್ಕೆ 2 ಮುಸ್ಲಿಂ ಪಂಗಡಗಳ ನಡುವೆ ಗಲಾಟೆ ನಡೆದಿದೆ. ಹಲ್ಲೆಗೊಳಗಾದವರು ದೇವದುರ್ಗ ಠಾಣೆಯಲ್ಲಿ ದೂರು ದಾಖಲಿಸಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬೆಳಗಾವಿಯ ರಾಮಾಪುರ ತಾಂಡದಲ್ಲಿ ಮಳೆ ಬೆಳೆ ಇಲ್ಲದೆ ಜನರು ಗುಳೆ ಹೋಗ್ತಿದ್ರು. ಇಡೀ ಊರೇ ಖಾಲಿಯಾಗಿತ್ತು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿ ಪ್ರಸಾರ ಮಾಡುತ್ತಿದ್ದಂತೆ ನರೇಗಾ ಯೋಜನೆಯಡಿ 100 ದಿನ ಜನರಿಗೆ ಕೂಲಿ ಕೆಲಸದ ಭರವಸೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ರಾಮನಗರದಲ್ಲಿ ವಕೀಲರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ಖಂಡಿಸಿ ಎಸ್ಪಿ ಕಚೇರಿಗೆ 106 ವಕೀಲರು ಮುತ್ತಿಗೆ ಹಾಕಿದ್ರು. ಪಿಎಸ್ಐ ತನ್ವೀರ್ ಹುಸೇನ್ ಅಮಾನತಿಗೆ ಆಗ್ರಹಿಸಿದ್ರು. ಇಲ್ಲದಿದ್ದರೆ ವಿಧಾನಸೌಧ ಚಲೋಗೆ ಕರೆ ಕೊಡ್ತೀವಿ ಅಂದಿದ್ದಾರೆ. ಇನ್ನೊಂದು ಕಡೆ ಕಲಬುರಗಿ ತಾಲೂಕಿನ ಜಂಬಗಾ ಬಿ ಗ್ರಾಮದಲ್ಲಿ ಸಾಲಬಾಧೆ ತಾಳಲಾಗದೆ ರೈತ ನೇಣಿಗೆ ಶರಣಾಗಿದ್ದಾನೆ. ಖ್ಯಾಮಲಿಂಗ ಎಂಬುವರು ಯೂನಿಯನ್ ಬ್ಯಾಂಕ್ನಲ್ಲಿ 5 ಲಕ್ಷ ಮತ್ತು ಕೆಜೆಬಿ ಬ್ಯಾಂಕ್ನಲ್ಲಿ 2 ಲಕ್ಷ ಸಾಲ ಮಾಡಿ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜಸ್ಥಾನದಿಂದ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಸ್ಪರ್ಧಿಸಿದ್ದು, ರಾಯ್ಬರೇಲಿ ಕ್ಷೇತ್ರದ ಜನತೆಗೆ ಸೋನಿಯಾ ಭಾವನಾತ್ಮಕ ಪತ್ರ ಬರೆದಿದ್ದಾರೆ. ನಮ್ಮ ಬೇರುಗಳು ಈಗಲೂ ರಾಯ್ಬರೇಲಿಯಲ್ಲಿದೆ, ನಿಮ್ಮನ್ನ ಮರೆಯಲ್ಲ, ಜೊತೆಗಿರುತ್ತೇನೆ ಅಂತ ಪತ್ರ ಬರೆದು ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ 3ನೇ ಟೆಸ್ಟ್ ಪಂದ್ಯದ ಮೊದಲನೇ ದಿನದಾಟ ಮುಗಿದಿದೆ. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 326 ರನ್ ಗಳಿಸಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ 131 ರನ್, ರವೀಂದ್ರ ಜಡೇಜಾ 110 ರನ್ ಬಾರಿಸಿದ್ದು ನಾಳೆಯೂ ಆಟ ಮುಂದುವರೆಸಲಿದ್ದಾರೆ. ಸರ್ಫರಾಜ್ ಖಾನ್ ಅರ್ಧಶತಕ ಗಳಿಸಿದ್ದಾರೆ. ಕಾಟೇರ ಅಬ್ಬರದ ಬೆನ್ನಲ್ಲೇ ಮತ್ತೊಂದು ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೆಡಿಯಾಗಿದ್ದಾರೆ. ದರ್ಶನ್ ನಟನೆಯ ಡೆವಿಲ್ ದಿ ಹೀರೋ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಇಂದು ರಾತ್ರಿ 11:59ಕ್ಕೆ ಬಿಡುಗಡೆಯಾಗಲಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.